ನಮಸ್ಕಾರ ಕರ್ನಾಟಕ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಮುಕ್ತಿನಾಗ ದರ್ಶನ ಮಾಡಿದೆ. ರಾಮೋಹಳ್ಳಿ, ಬೆಂಗಳೂರಿನ ರಾಮೋಹಳ್ಳಿಯಲ್ಲಿ ಮುಕ್ತಿನಾಗನ ದರ್ಶನ ಮಾಡಿಸಿದೆ. ಸ್ನೇಹಿತರೆ, ಎಲ್ಲಿಗೆ ಬಂದರೂ, ಪ್ರತಿ ಸ್ಥಳಕ್ಕೆ ಬಂದರೂ ವಿಜ್ಞಾನಕ್ಕೂ ಮತ್ತು ನನ್ನ ಸನಾತನ ಧರ್ಮಕ್ಕೂ ಒಸೆಯುವಂಥ ಕಲ್ಪನೆ ನಂದು, ಯೋಚನೆ ನಂದು. ನನಗೆ ಗೊತ್ತಿಲ್ಲ ಏನಕ್ಕೆ ಅಂತ, ಯಾಕೆ ಅನಿಸುತ್ತೆ ಅಂತ. ಅದಕ್ಕಾಗಿ ಪಾರ್ಟ್ 2 ವಿಡಿಯೋ ಮಾಡ್ತಿದ್ದೀನಿ. ವೆಲ್ಕಮ್ ಟು ಹ್ಯಾಂಡ್ಸಮ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾಗಗಳಿಗೆ ನಮ್ಮ ಸನಾತನ ಧರ್ಮದಲ್ಲಿ ಸ್ಥಾನ ಇದೆ ಅನ್ನೋದು ಹೆಂಗೆ, ಯಾವಾಗಿಂದ ಅನ್ನೋದು ನನಗೆ ಕ್ವಶನ್ ಮಾರ್ಕ್ ಆಗಿ ಉಳಿಯುತ್ತೆ. ಸ್ನೇಹಿತರೆ, ಮೊದಲನೇದಾಗಿ ನಾಗಗಳ ಜನನ ಹೆಂಗಾಯಿತು ಅಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, ಸೈಂಟಿಫಿಕ್ ಆಗಿ ನಾಗಗಳ ಜನನ ಹೆಂಗಾಯಿತು ಅಂದರೆ, ಫಸ್ಟ್ ಭೂಮಿ ಇತ್ತು, ಭೂಮಿ ಮೇಲೆ ಎಷ್ಟೋ ವರ್ಷಗಳ ಕಾಲ ಮಳೆ ಹೋಯಿತು, ಅದಾದಮೇಲೆ ಉಲ್ಕೆಗಳು ಬಂತು, ಅದಾದಮೇಲೆ ಧೂಮಕೇತುಗಳು ಅಪ್ಪಳಿಸ್ತು, ಇದೆಲ್ಲ ನಿಮಗೆ ಗೊತ್ತೇ ಇದೆ. ಇದಾದ ನಂತರ ನೀರು ನೆಲೆ ನಿಂತು ಎಷ್ಟೋ ಶತಕೋಟಿ ವರ್ಷಗಳ ಕಾಲ. ಆ ನೀರಲ್ಲಿ ಜೀವ ಹುಟ್ಟಿತು, ಆ ನೀರಿನಿಂದ ಮೀನಾಯಿತು, ಮೀನಿನಿಂದ ಅನೇಕ ಜೀವಚಲಗಳು ಹುಟ್ಟಿತು, ಅದರಲ್ಲಿ ಹಾವು ಕೂಡ ಒಂದು ಅನ್ನೋದು ವಿಜ್ಞಾನ. ಸ್ನೇಹಿತರೆ, ಪುರಾಣಗಳಿಗೆ ಬಂದರೆ ನಾಗಗಳು ಜನನಕ್ಕೆ ಕಾರಣ ಏನು ಅನ್ನೋದು ನಿಮ್ಮ ಮೊದಲನೇ ಪ್ರಶ್ನೆ. ಸ್ನೇಹಿತರೆ, ಮನುಕುಲ ಅಥವಾ ಭೂಮಿ ಸಂಕುಲ ಏನಿದೆ ಅದು ಜೀವಂತವಾಗಿಡಬೇಕು ಅಂದರೆ ಒಂದು ಸೈಕಲ್, ಒಂದು ಚಕ್ರ ಅವಶ್ಯಕತೆ ಇರುತ್ತೆ. ಇದರ ಕಲ್ಪನೆ ದಕ್ಷ ಪ್ರಜಾಪತಿಗಿರುತ್ತೆ. ಅದಕ್ಕಾಗಿ ಅವನ ಮಕ್ಕಳುಗಳಿರ್ತಾರೆ, ಹೆಣ್ಣು ಮಕ್ಕಳುಗಳು, ಅವ್ರನ್ನ ಇಂತಿಷ್ಟು ಜನಗಳಿಗೆ ಕೊಟ್ಟು ಮದುವೆ ಮಾಡಿರ್ತಾನೆ. ಅದರಲ್ಲಿ ದಾಕ್ಷಾಯಿಣಿ ಕೂಡ ಒಬ್ಳು, ಅದು ಶಿವ, ಅದೆಲ್ಲ ಒಂದು ಸಪ್ರೇಟ್ ಇತಿಹಾಸ. ಸ್ನೇಹಿತರೆ, ಈ ದಿಕ್ಕಿಗೆ ಬಂದರೆ ಇಬ್ಬರು ಮಕ್ಕಳಿರ್ತಾರೆ, ದಾಕ್ಷಾಯಿಣಿಯ ತಂಗಿಯಂದಿರೋ ಅಥವಾ ಅಕ್ಕಂದಿರೋ ಇಬ್ಬರು ಮಕ್ಕಳಿರ್ತಾರೆ. ಅವರಿಬ್ಬರನ್ನ ಒಬ್ಬ ಋಷಿಗೆ ಕೊಟ್ಟು ಮದುವೆ ಮಾಡಿರ್ತಾನೆ. ಆ ಋಷಿಗೆ ಹುಟ್ಟಿರುವಂಥ ಮಕ್ಕಳು, ಒಂದು ತಾಯಿಗೆ ಹುಟ್ಟಿರುವಂಥ ಮಕ್ಕಳು ನಾಗದೇವತೆಗಳು, ಇನ್ನೊಂದು ತಾಯಿಗೆ ಹುಟ್ಟುವಂಥ ಮಕ್ಕಳು ಗರುಡ ದೇವರಾಗಿರ್ತಾರೆ. ಅವರಿಬ್ಬರು ಅಕ್ಕ ತಂಗಿರಾಗಿರ್ತಾರೆ. ಅವರಿಬ್ಬರು ಅಕ್ಕ ತಂಗಿರ ಆಗಿ ಅವ್ರಿಗೆ, ನಾಗಗಳಿಗೆ ಮತ್ತು ಗರುಡಗಳಿಗೆ ಜನನ ಕೊಟ್ಟು ಭೂಮಿಯ ಸಂಕುಲನಕ್ಕೆ ಅಥವಾ ಭೂಮಿಯ ಚರಕಕ್ಕೆ ಏನಾಗಿರುತ್ತೆ ಅವರಿಬ್ಬರು ಎಲ್ಪ್ ಮಾಡ್ತಿರ್ತಾರೆ, ಬ್ಯಾಲೆನ್ಸ್ ಮಾಡಲಿಕ್ಕೆ ಅನ್ನೋದು ನಾಗಗಳ ಉಗಮ ಭೂಮಿ ಮೇಲೆ ಹೇಗಾಯಿತು ಅನ್ನೋದಕ್ಕೆ ಉತ್ತರ. ಅದನ್ನು ಬಿಟ್ಟು ಮುಂದಕ್ಕೆ ಬಂದರೆ ಸ್ನೇಹಿತರೆ, ಇನ್ನು ನಾಗಪಂಚಮಿ ಏನಕ್ಕೆ ಮಾಡ್ತೀವಿ, ನಾಗಾಷ್ಟಮಿ ಏನಕ್ಕೆ ಮಾಡ್ತೀವಿ, ಇದಕ್ಕೆಲ್ಲ ಪ್ರತಿಯೊಂದಕ್ಕೂ ಪುರಾಣಗಳಿವೆ, ಇತಿಹಾಸಗಳಿವೆ, ಉಲ್ಲೇಖಗಳಿವೆ. ಸ್ನೇಹಿತರೆ, ಇದ್ರ ಬಗ್ಗೆ ಎಲ್ಲ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ. ಆದರೆ ಈಗಿನ ನಾಗ ಸಂಕುಲನದ ಸಂರಕ್ಷಣೆ ನನಗಂತೂ ಏನಕ್ಕೋ ಗೊತ್ತಿಲ್ಲ, ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ಯಾಕೆ ಏನು ಅನ್ನೋದು ಗೊತ್ತಿಲ್ಲ. ಸ್ನೇಹಿತರೆ, ಏನದು ಬಸವಣ್ಣವ್ರು ಆವಾಗಲೇ ಹೇಳಿದ್ರಲ್ಲ, ದಿಟ್ಟದ ನಾಗರ ಏನೋ ನಿಜವಾದ ನಾಗರ ಕಂಡ್ರೆ ಒಡಿವರಯ್ಯ, ಕಲ್ಲ ನಾಗರ ಕಂಡ್ರೆ ಪೂಜಿಸುವರಯ್ಯ ಅಂತ. ಹಂಗಾಗಿದೆ ಸ್ನೇಹಿತರೆ. ನಮ್ಮ ಹಿಂದೂ ಸಂಸ್ಕೃತಿ ಏನಿದೆ ಅದೆಲ್ಲ ಬೇಸ್ಡ್ ಆಫ್ ಸೈನ್ಸ್. ನಾವು ಆಗ ಪ್ರತಿಯೊಂದು ಹಳ್ಳಿಗಳಲ್ಲಿ ಅಥವಾ ಎಲ್ಲೋ ಒಂದು ಜಮೀನುಗಳಲ್ಲಿ ಹುತ್ತಗಳಿರ್ತಿತ್ತು. ಆ ಹುತ್ತಗಳಿಗೆ ಏನು ಮಾಡ್ತಿದ್ರು, ಈಗ ನಾಗಾಷ್ಟಮಿ ದಿನ ಹೋಗಿ ಒಂದು ಕಪ್ಪಲ್ಲಿ ಒಂದು ಲೋಟದಲ್ಲಿ ಹಾಲಿಕ್ಕಿ ಕೈ ಮುಗಿದು ಪ್ರಾರ್ಥನೆ ಮಾಡಿ ಬರ್ತಿದ್ರು. ಅದು ಒಂಥರ ನೈಜ ಅನಿಸ್ತಿತ್ತು. ಈಗ ಅದರಲ್ಲಂತೂ ಸಿಟಿ ಪ್ರಾಂತ್ಯಗಳಲ್ಲಿ ಸ್ನೇಹಿತರೆ, ಒಂದೇ ಹುತ್ತಕ್ಕೆ ದಾರ ಫುಲ್ ಸುಟ್ಬಿಟ್ಟಿರ್ತಾರೆ, ಮಣ್ಣೆ ಕಾಣಿಸ್ತಾರಲ್ಲ, ಕಲ್ಪನೆ ಕೂಡ ಇಲ್ವಾ ಸ್ನೇಹಿತರೆ? ನಿಮ್ಗೆ ಎಕ್ಸಾಂಪಲ್ ಬೇಕಾದ್ರೆ ತೋರಿಸ್ತೀನಿ ಬನ್ನಿ, ಗಮನಿಸಿ ಸ್ನೇಹಿತರೆ. ಅಲ್ಲಿ ತೋರ್ಸಪ್ಪ, ಅಲ್ಲಿ ಗಮನಿಸಿ ಸ್ನೇಹಿತರೆ. ಇದನ್ನೆಲ್ಲ ನಾನು ಮೌಢ್ಯ ಅಂತ ಏನು ಕರೆಯಲ್ಲ, ಭಕ್ತಿ ಇದೆ. ಆದರೆ ಈ ರೀತಿ ಅಂಧ ಭಕ್ತರಾಗಬಾರ್ದು, ಸುಮ್ಮನೆ ಏನೋ ವಿಚಾರ ಇಲ್ದೇನೆ ಮಾಡಬಾರ್ದು ಸ್ನೇಹಿತರೆ. ನೋಡಿ, ಸಿಕ್ಕಾಪಟ್ಟೆ ದಾರ ಸುತ್ತಬಿಟ್ಟವ್ರೆ, ಸಿಕ್ಕಾಪಟ್ಟೆ ಬರೀ ದಾರನ ಹಳ್ಳೆ ಬತ್ತಿಲಿ ಸುತ್ತುತ್ತಾ ಇದ್ರಂತೆ ಆಗಿನ ಕಾಲದಲ್ಲಿ ದೇವರು ಅಂತ. ಮತ್ತು ಭೂಮಿಗೆ ಶಕ್ತಿಯ ಕೊಡಲಿ, ಏನದು ಹುತ್ತ ಏನಿದೆ ಅದು ಹಾಳಾಗಬಾರ್ದು ಅಂತ ಕೆಳಗಡೆ, ಭೂಮಿಯ ಕೆಳಗಡೆಗೆ ಕೊಡ್ತಿದ್ರಂತೆ. ಹಳ್ಳೆ ಬತ್ತಿನ ಸುತ್ತಿ ಕೈ ಮುಗಿದು ಹಾಲ್ನ ಇಕ್ಕಿ ಪ್ರಾರ್ಥನೆ ಮಾಡ್ತಿದ್ರು. ಈಗಿನ ಜನ ಸ್ನೇಹಿತರೆ ಹುಚ್ಚರು ಅನ್ಸುತ್ತೆ ನನಗೆ ಕೆಲವೊಂದ್ಸಲಿ ನೋಡಿದ್ರೆ. ಹಿಂಗೆ ಮಾಡೋದು ನನ್ನ ಪ್ರಕಾರ ಮೌಢ್ಯ ಅನ್ಸುತ್ತೆ. ಸತ್ಯನ, ಸನಾತನ ಧರ್ಮದ ಸಾರನ ಬಿಟ್ಬಿಟ್ಟು ಏನೋ ಒಂದು ವಿಚಾರಕ್ಕೆ ನಾಗಗಳನ್ನ ಪೂಜೆ ಮಾಡಲೇಬೇಕಲ್ಲ ಅಂತ. ಅದರಲ್ಲೂ ಇತ್ತೀಚೆಗಂತೂ ಆಡಂಬರಕ್ಕೆ ಅವರು ಯಾವುದೋ ಒಂದು ಚಿಕ್ಕ ದಾರ ಸುತ್ತಿರ್ತಾರೆ, ಅವ್ರಿಗಿಂತ ನಾನೇನು ಕಮ್ಮಿ ಅಂತ ದೊಡ್ಡ ದಾರ ಸುತ್ತೋದು. ಅವ್ರು ಅರ್ಧ ಲೀಟ್ರ್ ಹಾಲು ಹಾಕಿರ್ತಾರೆ, ನಾನೇನು ಕಮ್ಮಿ ಅಂತ ಇನ್ನೊಬ್ರು ಬಂದು 1 ಲೀಟ್ರ್ ಹಾಲು ಹಾಕೋದು. ಹಿಂಗೆ ಮಾಡಿ 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 ಸನಾತನ ಧರ್ಮದ ಸಂಸ್ಕೃತಿ ಏನಿದೆ ಅದು ಪೈಪೋಟಿಗಿಳಿತಿದೆ ಅಂತ ನನಗನ್ಸಿಕೆ. ಪೈಪೋಟಿಗಿಳಿದ್ರೆ ಏನಾಗುತ್ತೆ ಗೊತ್ತಾ ಸ್ನೇಹಿತರೆ? ಇಲ್ಲಿ ನಾನು ಬಂದವ್ರನ್ನ ಅಲ್ಲಿ ಗಮನಿಸಬೇಕಿದ್ರೆ ನೀವು ಒಂದು ನಿಮಿಷ ಅಲ್ಲಿ ಆ ಕಡೆ ತೋರ್ಸಪ್ಪ. ಇಲ್ಲಿ ಬಂದವ್ರ ಸ್ನೇಹಿತರೆ, ಇಲ್ಲಿ ಬಂದವ್ರನ್ನ ತುಂಬ ಜನರನ್ನ ನಾನು ಪ್ರಶ್ನೆ ಮಾಡಿದ್ದೀನಿ ಗೌರವಪೂರ್ವಕವಾಗಿ. ಇಲ್ಲಿ ನೋಡಿ ಸ್ನೇಹಿತರೆ, ಉತ್ತರ ಏನಕ್ಕೆ ಹಾಲು ಹಾಕ್ತಿದ್ದೀರಾ ನಂದೊಂದು ಪ್ರಶ್ನೆ, ಉತ್ತರ ಇಲ್ಲ ಸ್ನೇಹಿತರೆ. ಏನಕ್ಕೆ ಅರ್ಶಿನ ಹಾಕ್ತಿದ್ದೀರಾ, ಉತ್ತರ ಇಲ್ಲ ಸ್ನೇಹಿತರೆ. ಏನಕ್ಕೆ ಹಳ್ಳೆ ಬತ್ತಿ ಹಾಕ್ತಿದ್ದೀರಾ, ಉತ್ತರ ಇಲ್ಲ. ಏನಕ್ಕೆ ಹಣ್ಣು ಕಾಯಿ ಹೂವು ಮಡಗಿದ್ದೀರಾ, ಉತ್ತರ ಇಲ್ಲ ಸ್ನೇಹಿತರೆ. ವಿನಾಶ ಮಾಡ್ತಿದ್ದಾರೆ ಎಲ್ಲ ಅಂತ ನನಗನ್ಸುತ್ತೆ. ಅದೇನೇ ಇರಲಿ,
ದಯವಿಟ್ಟು ಸನಾತನ ಧರ್ಮದ ಸಂಸ್ಕೃತಿಯ ಮೂಲವನ್ನು ತಿಳಿದು ಪೂಜಿಸಿ. ಮತ್ತು ನೋಡಿ, ನಮ್ಮ ಜನ್ರೇಷನ್ಗೆ ಅದರ ಸಂಸ್ಕೃತಿಯ ಮೂಲ ತಿಳಿತಿಲ್ಲ ಅಂದರೆ ಇನ್ನು ನಮ್ಮ ಮುಂದಿನ ಜನ್ರೇಷನ್ಗೆ ಸನಾತನ ಧರ್ಮದ ಮೂಲ ಸಂಸ್ಕೃತಿ ತಿಳಿಯಲ್ಲ. ಅದು ತಿಳಿಲಿಲ್ಲ ಅಂದರೆ ಸನಾತನ ಧರ್ಮನ ಹಾಳು ಮಾಡೋದು ಈಸಿ. ಇವಾಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ರಂಗೋಲಿ ಬಿಡ್ತಿದ್ರು. ನಮ್ಮ ಪೂರ್ವಜರದ್ದು ಏನಿತ್ತು ಅಂದರೆ ಕ್ರಿಮಿಕೀಟಗಳು ಅಥವಾ ಯಾವ ಪ್ರಾಣಿ ಪಕ್ಷಿಗಳು ಹಸಿಬಾರದು ಅನ್ನೋ ಕಾನ್ಸೆಪ್ಟ್ ಇತ್ತು. ಅದಕ್ಕೆ ಅಕ್ಕಿ ನುಚ್ಚಲ್ಲಿ, ಗೋಧಿ ನುಚ್ಚಲ್ಲಿ ರಂಗೋಲಿಯನ್ನು ಬಿಟ್ಟು ಅವಕ್ಕೆ ಆಹಾರಗಳನ್ನ ಮಾಡ್ತಿದ್ರು. ಈಗ ಪೌಡ್ರು ಬಂದ್ಬಿಡ್ತು, ವೇಸ್ಟ್ ಅಲ್ವಾ ಅದು? ಈ ರೀತಿ ಮೌಢ್ಯಗಳು ಹೇಳ್ಕೊಳ್ತಾ ಹೋದರೆ ಸಾವಿರಾರಿದೆ. ಇದ್ರ ಬಗ್ಗೆ ಚರ್ಚೆ ಬೇಡ. ಇದ್ರ ಬಗ್ಗೆ ನಾನು ತುಂಬ ಚಿಕ್ಕವನು ಇದ್ರ ಬಗ್ಗೆ ಚರ್ಚೆ ಎಲ್ಲ ಮಾಡಲಿಕ್ಕೆ. ಬಟ್ ನನಗೆ ಅನಿಸಿದ್ದನ್ನ ವ್ಯಕ್ತಪಡಿಸಲೇಬೇಕಿತ್ತು, ವ್ಯಕ್ತಪಡಿಸಿದ್ದೀನಿ. ನಾನು ಪ್ರತಿ ಸಲ ನನಗೆ ತಿಳಿದಿದೆ, ನನ್ನ ವಿಚಾರಗಳು ತುಂಬ ಚೆನ್ನಾಗಿರುತ್ತೆ. ಆದರೆ ನಾನು ನಿಮಗೆ ಹೇಳೋದ್ರಲ್ಲಿ, ತಿಳಿಸೋದ್ರಲ್ಲಿ ಸೋಲ್ತೀನಿ. ಗೊತ್ತಿಲ್ಲ, ನನಗೇನು ಹೇಳಬೇಕು ಅನಿಸಿದೆ ಅದು ಹೇಳಿದ್ದೀನಿ ಸ್ನೇಹಿತರೆ. ಅದಂತೂ ಸತ್ಯ. ಸನಾತನ ಧರ್ಮದ ಮೂಲ ಸಂಸ್ಕೃತಿ ಏನಿದೆ ಅದೆಲ್ಲವೂ ವಿಜ್ಞಾನ. ಈ ವಿಜ್ಞಾನವನ್ನು ಆಲ್ರೆಡಿ ನಾವು ಏನಕ್ಕೆ ಹುತ್ತಗಳಿಗೆ ದಾರ ಸುತ್ತೋದ್ರಿಂದ ಹಿಡಿದು, ಕುಂಕುಮ ಹಾಕೋದ್ರಿಂದ ಹಿಡಿದು ಮರ್ತ್ಬಿಟ್ಟಿದ್ದೀವಿ. ಅದೇನೋ ಒಂದು ಸ್ಪೆಸಿಫಿಕ್ ರೀಸನ್ ಇರುತ್ತೆ. ಅದೇ ಒಂದು ಕತೆ ಇದೆಯಲ್ಲ, ಕುರುಡಂಗೆ ಆನೆ ಮುಟ್ಟಿದ್ರೆ ಒಬ್ಬ ಕಲ್ಲು ಅಂತಾನೆ, ಒಬ್ಬ ಇದು ದ್ವಾಬೆ ಅಂತಾನೆ, ಒಬ್ಬ ಇದು ಕುರುಡರಾಗ್ಬಿಟ್ಟಿದ್ದೀವಿ ಅನಿಸುತ್ತೆ ಸನಾತನ ಧರ್ಮದ ವಿಚಾರದಲ್ಲಿ. ಆದರೆ ಅದು ಒಂದಂತೂ ಸತ್ಯ ಸ್ನೇಹಿತರೆ, ನಾಗಕುಲ ತುಂಬ ಅವಶ್ಯಕವಿದೆ ಮನುಕುಲ ರಕ್ಷಣೆಗೆ. ನಾಗಕುಲ ಎಲ್ಲವೂ ನಶಿಸಿ ಹೋದರೆ ಮನುಕುಲವು ಹಾಳಾಗೇ ಆಗುತ್ತೆ ಒಂದಲ್ಲ ಒಂದು ರೀತಿಲಿ. ಮತ್ತು ಸನಾತನ ಧರ್ಮದ ಮೂಲ ಏನಿತ್ತೋ ಅದು ಮನುಕುಲ ರಕ್ಷಣೆಗೆ ಅವಶ್ಯಕವಾಗಿ ಮಾಡುವಂಥ ಕಾರ್ಯಕಲ್ಪಗಳೇ ಆಗಿದ್ದವು. ದಯವಿಟ್ಟು ಯಾರೆಲ್ಲ ಋಷಿಮುನಿಗಳಿದ್ದೀರೋ, ಯಾರೆಲ್ಲ ಪಂಡಿತರಿದ್ದೀರೋ, ಅವರು ಏನಕ್ಕೆ ಆಚರಣೆ ಮಾಡ್ತಾರೆ ಈ ಹಬ್ಬಗಳನ್ನೆಲ್ಲ, ಇದರ ಹಿನ್ನೆಲೆಗಳೇನು, ಇದರ ವೈಶಿಷ್ಟ್ಯಗಳೇನು, ಈ ಹಬ್ಬದ ವಿಚಾರಗಳಾಗಿ ಅನ್ನೋದನ್ನ ಟಿ ವಿ ಮಾಧ್ಯಮಗಳಲ್ಲೋ ಅಥವಾ ಸೋಷಲ್ ಮೀಡಿಯಾದಲ್ಲೋ ತಿಳಿಸಿ ಹೇಳಬೇಕು ನಮ್ಮಂಥ ನವಪೀಳಿಗೆಗೆ ಅನ್ನೋದು ಅಷ್ಟೇ ನನ್ನ ಮನವಿ. ಸ್ನೇಹಿತರೆ, ಇದಿಷ್ಟು ನನಗನ್ಸಿದ್ದು. ನಿಮ್ಗೆ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ. ಅದಂತೂ ಸತ್ಯ, ನನ್ನ ಥಾಟ್ ಏನಿತ್ತು ಅದು ತುಂಬ ಬ್ಯೂಟಿಫುಲ್ ಆಗಿತ್ತು. ನಾನು ನಿಮ್ಗೆ ಹೇಳೋದ್ರಲ್ಲಂತೂ ಸೋತಿದ್ದೀನಿ. ಜೈ ಕರ್ನಾಟಕ. ಮತ್ತೆ ತಪ್ಪೋ ಸರಿನೋ ನನಗೇನು ಅನಿಸ್ತು ಅದು ಹೇಳಿದ್ದೀನಿ, ಮನವಿಚ್ಚಿ ನಿಮ್ಮ ಜೊತೆ ಮಾತಾಡಿದ್ದೀನಿ. ಸಾಧ್ಯ ಆದರೆ ನಿಮ್ಮ ಮನೆ ಮಗ ಅಂತ ಪ್ರೀತಿಸಿ ಸಪೋರ್ಟ್ ಮಾಡಿ. ಜೈ ಕರ್ನಾಟಕ.